ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನಾರಿ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರ್ರಿ ನಾನು ಏನು ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ನಾ ಮಾಡೋ ರೆಸಿಪಿ ಬಂದು ಇವತ್ತು ಖಾರ ಬೂಂದಿ ಮಾಡತ್ತೀನಿ ರೀ. ಅದಕ್ಕೆ ಬೇಕಾಗಿರೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ರೀ. ಬರ್ರಿ ನೋಡ್ಕೊಂಬರೋಣ. ಈಗ ನೋಡ್ರಿ, 2 ಕಪ್ಪು ನಾನು ಹಸಿ ಕಡಲೆ ಹಿಟ್ಟು ತೊಗೊಂಡೀನಿ ರೀ. ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ರೀ. 1-2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ ರೀ. ಹಂಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಅದೆಲ್ಲದ್ರಾಗೂ ಒಟ್ಟು ಎಷ್ಟು ಉಳಿಬಾರ್ದ್ರಿ, ಒಂದೇ ಸೈಡ್ ಕುಂದ್ರಬಾರ್ದ್ರಿ. ಪೂರ್ಣ ಕರೆಕ್ಟಾಗಿ ಅದ್ರೊಳಗೆ ಮಿಕ್ಸ್ ಆಗುವವರೆಗೂ ಕಲಿಸ್ಬೇಕು ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಾಗೆ ನಾ ಹಾಕುವಂಥ ವಿಡಿಯೋ ಇಷ್ಟ ಆರ ಒಂದು ಲೈಕ್ ಕೊಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡ್ರಿ, ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ. ಅಡುಗೆ ಎಣ್ಣೆನ ಹಾಕ್ಕೋಬೇಕು ರೀ. ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ, ಈಗ ಮಿಕ್ಸ್ ಮಾಡೋದು ಮುಗೀತು ರೀ. ನಾನು ಈಗ ಅದನ್ನು ನೀರು ಹಾಕಿ ಕಲಿಸ್ಕೊತೀನಿ ರೀ. ನೀರು ಒಮ್ಮೆಗೆ ಹಾಕ್ಕೋಬಾರ್ದು ರೀ. ನಾವು ಯಾವ ಕಪ್ಪಿಲೆ ಹಿಟ್ಟು ಹಾಕ್ಕೊಂಡಿವಲ್ಲ ರೀ, ಅದೇ ಕಪ್ನ್ಯಾಗ ನೀರು ತೊಗೊಂಡು ಇಷ್ಟಿಷ್ಟು ಹಾಕಿ ಕಲಿಸ್ಕೋಬೇಕು ರೀ. ಒಮ್ಮೆಗೆ ಕಲಿಸ್ಕೊಂಬಿಟ್ರೆ ಅದು ಅಳಕಾಗುತ್ತೋ ಗಟ್ಟಿಯಾಗುತ್ತೋ ಗೊತ್ತಾಗಂಗಿಲ್ಲ ರೀ. ನೀರು ಮಾತ್ರ ಒಮ್ಮೆಗೆ ಹಾಕ್ಕೋಬಾರ್ದು ರೀ. ನಾವು ಕಲಿಸ್ಕೊತ ಅದು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ರೀ. ಸ್ವಲ್ಪ ಹಾಕಿನ ಕಲಿಸ್ಕೋಬೇಕು ರೀ. ಯಾಕಂದ್ರೆ ಅದು ನಾವು ಕಲಸೋದ್ರೊಳಗೆ ಅತಿ ಅಳಕನ ಆಗಬಾರ್ದು, ಅತಿ ಗಟ್ಟಿನ ಆಗಬಾರ್ದು. ಯಾಕಂದ್ರೆ ಅಳಕಾತಂದ್ರೆ ಕರೆಕ್ಟಾಗಿ ಬೂಂದಿ ಬರಂಗಿಲ್ಲ ರೀ ಅವು. ಯಾಕಂದ್ರೆ ಸೇಪ್ನು ಹೊಕ್ಕವು ಮತ್ತು ಅವು ಮೆತ್ತಗನ ಆಗೋ ಚಾನ್ಸ್ ಇರುತ್ತೆ ರೀ. ಹಿಂಗಾಗಿ ಅದಕ್ಕೆ ಯಾವುದು ಎಷ್ಟು ಇರಬೇಕು ಅಷ್ಟು ಇರ್ಬೇಕು ರೀ. ಅತಿ ಗಟ್ಟಿನ ಅಲ್ಲ, ಅತಿ ತಿಳುವನ ಅಲ್ಲ, ಮೀಡಿಯಮ್ದಾಗ ಇರ್ಬೇಕು ರೀ. ಅಷ್ಟು ಆಗೋವರೆಗೂ ನೀರು ನೋಡ್ಕೊತ ಹಾಕ್ಕೋಬೇಕು ರೀ. ನೋಡಿರಿ, ನಾನು ಇನ್ನೊಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಸ್ಕೊತೀನಿ ರೀ. ಸ್ವಲ್ಪ ಯಾಕೋ ಗಟ್ಟಿ ಅನಿಸ್ತೀರಿ ನನಗೆ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಗಟ್ಟಿಗೈತೆ ಅಂತೇನು ಭಾಳ ಹಾಕ್ಕೋಬಾರ್ದು ರೀ. ನಾನು ಇದು ಕರೆಕ್ಟಾಗಿ ಮಿಕ್ಸ್ ಆಗೈತೆ ರೀ. ಈಗ ಒಂದು 5-8 ನಿಮಿಷ ಮುಚ್ಚಿ ಇಟ್ಟಿದ್ದೀನಿ ರೀ. ಈಗ ನೋಡಿರಿ, 8 ನಿಮಿಷ ಆದಮೇಲೆ ತೆಗ್ದೀನಿ ರೀ. ಈ ಥರ ರೆಡಿ ಆಗೈತೆ ನೋಡಿರಿ. ಈಗ ರೀ ಈ ಥರ ಬೂಂದಿ ಈ ಥರ ನೀಟಾಗಿ ಬೀಳ್ಬೇಕು ರೀ ಎಣ್ಣೆಯಾಗ. ಹಿಂಗೆ ಹಿಟ್ಟಿಂದು ಹದ ಕರೆಕ್ಟ್ ಇರ್ಬೇಕು ರೀ ಮೊದಲು, ಅಂದ್ರೆ ಕರೆಕ್ಟಾಗಿ ಬರ್ತಾವೆ ರೀ. ನಾವು ಹಿಟ್ಟು ಅತಿ ಗಟ್ಟಿನ ಆಗಬಾರ್ದು, ಅತಿ ತೆಳಗನ ಹಾಲಿಲ್ಲ ಅಂದ್ರೆ ಕರೆಕ್ಟಾಗಿ ಕಲಸ್ಕೊಂಡಿದ್ವಿ ಅಂದ್ರೆ ಈ ಥರ ಬೂಂದಿ ರೆಡಿ ಆಕ್ಕವ್ರಿ. ಇಲ್ಲಕಂದ್ರೆ ಶೇಪ್ನು ಹೊಕ್ಕವ್ರಿ, ಅಲಚ್ ಹಾಕ್ಕವು, ಇಲ್ಲ ಅಂದ್ರೆ ಮೆತ್ತಗೆ ಹಾಕ್ಕವು, ನೀಟಾಗಿ ಬರಂಗಿಲ್ಲ ರೀ. ಇದು ನೋಡಿರಿ ಎಷ್ಟು ಚಂದ ಎದ್ದಾವೆ ನೋಡಿರಿ ಬೂಂದಿ ಕಾಳು. ನೋಡಿರಿ, ಶೇಪ್ನು ಕರೆಕ್ಟ್ ಬಂದಾವ್ರಿ. ನೋಡಿರಿ ಎಷ್ಟು ನೀಟಾಗಿ ಬಂದಾವೆ ನೋಡಿರಿ. ಮತ್ತು ಅದೇ ಥರನ ನಾವು ಉಳ್ಕಿದ್ದನ್ನು ಫಸ್ಟ್ಗೆ ಹಾಕ್ಕೊಂಡ್ವಲ್ಲ ಅದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ರೀ. ನೋಡಿರಿ ಎಷ್ಟು ಚಂದ ಹೇಳ್ತಾವೆ ನೋಡಿರಿ. ಎಣ್ಣೆ ಬಿದ್ದ ಕೂಡ್ಲೇನ ಅವು ನಿಂದ್ರದೇ ಇಲ್ಲ ರೀ, ನೀಟಾಗಿ ಎದ್ದು ಬಿಡ್ತಾವೆ ರೀ. ಹಿಟ್ಟು ಅದು ಅಳಕ್ಕೆ ಆದ್ರೆ ಏನು ಮಾಡ್ತಾವೆ ರೀ, ಅಂಟ್ಕೊಂಡ್ಬಿಡ್ತಾವೆ ರೀ. ಹಂಗಾಗಿ ಕರೆಕ್ಟಾಗಿ ಅದ ಇತ್ತಂದ್ರೆ ಈ ಥರ ಹಾಕ್ಕವ್ರಿ. ಈ ಥರ ಖಾರ ಬೂಂದಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಸಲ ನೀವು ಟ್ರೈ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಈಗ ನೋಡ್ರಿ ಅಷ್ಟು ಮುಗಿತಾ ಬಂತು ರೀ. ಈ ಥರ ರೆಡಿ ಆಗ್ಯಾವ ನೋಡಿರಿ ಬೂಂದಿ ಕಾಳು. ಈಗ ನಾನು ಅದ ಎಣ್ಣೆಗನ ರೀ 1 ಕಪ್ಪು ಶೇಂಗಾ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಯಾಕೆ ಎಣ್ಣೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸಿಪಿಯಾಗಿ ಬರ್ತಾವೆ ರೀ ಶೇಂಗಾ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆಗ ಆ ಶೇಂಗಾನ ಫ್ರೈ ಮಾಡ್ಕೊಂಡು ಹಾಕ್ಕೋತೀನಿ ರೀ. ಈಗ ನೋಡಿರಿ ಈ ಥರ ರೆಡಿ ಆಗ್ಯಾವ ನೋಡಿರಿ. ಈ ಥರ ಮಾಡೋದ್ರಿಂದ ಮೇಲೆ ನಾವು ಶೇಂಗಾ ಮತ್ತು ಪುಟಾಣಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಮತ್ತು
ಹೆಚ್ಚು ಕೊಡುತ್ತೆ ರೀ. ಈಗ ನೋಡಿರಿ ನಾವು ಬೇಕಾದ್ರೆ ಹಾಕ್ಕೋಬೋದು ಪುಟಾಣಿನ, ಇಲ್ಲ ಅಂದ್ರೆ ಬಿಡ್ಬೋದು ರೀ. ನಾನು ಅವನ್ನ ಸ್ವಲ್ಪ ಹೊತ್ತು ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ರೀ. ಅವನು ಕೂಡ ಅದ್ರಾಗ ಫ್ರೈ ಮಾಡಿ ಹಾಕ್ಕೋತೀನಿ ರೀ. ಈಗ ನೆಕ್ಸ್ಟು ನಾ ಕರಿಬೇವು ರೀ, ಮೇನು ಕರಿಬೇವು ರೀ. ಕರಿಬೇವು ಹಾಕ್ಬಿಟ್ರೆ ಅದು ಟೇಸ್ಟೂ ಬೇರೆ ಇರುತ್ತೆ ರೀ. ಆ ಕರಿಬೇವು ಸ್ಮೆಲ್ ತಿನ್ಬೇಕಾದ್ರೆ ಇಷ್ಟ ಆಕ್ಕೈತ್ರಿ. ಹಂಗಾಗಿ ಅವನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೇನಿ ರೀ. ಹಂಗೆ ಬೆಳ್ಳುಳ್ಳಿನೂ ನಾನು ಜಜ್ಜಿ ಇಟ್ಕೊಂಡೀನಿ ರೀ, ಅವನು ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ರೀ. ಈಗ ನೋಡ್ರಿ ನಾನು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೋತೀನಿ. ಆಗಲೇ ಹಾಕ್ಕೊಂಡಿನಲ್ರಿ, ಹಂಗಾಗಿ ಸ್ವಲ್ಪ ಹಾಕ್ಕೋತೀನಿ ರೀ. ಈಗ ಸ್ವಲ್ಪ ನಾನು ಹಿಂಗೆ ಹಾಕ್ಕೊತೀನಿ ರೀ. ಉಪ್ಪೇನು ಹಾಕೋದು ಬೇಡ್ರಿ, ಅದು ಕರೆಕ್ಟಾಗಿ ಅವ್ರು ಉಪ್ಪು ಹಾಕೋದೇನು ಬೇಡ್ರಿ. ನೀವು ಏನಾರ ಕಲಸೋ ಮುಂದಾಗ ಉಪ್ಪು ಏನಾರ ಕಡಿಮೆ ಆದ್ರೆ ಬೇಕಂದ್ರೆ ಹಾಕ್ಕೋಬೋದು ರೀ. ನಾನು ಮಾಡಿದ್ದಕ್ಕೆ ರೀ ಉಪ್ಪು ಕರೆಕ್ಟ್ ಅದಾವ್ರಿ ಈಗ. ಹಂಗಾಗಿ ನಾನು ಉಪ್ಪು ಹಾಕ್ಕೊಳಂಗಿಲ್ಲ ರೀ. ಈ ಥರ ಕರೆಕ್ಟಾಗಿ ಮಿಕ್ಸ್ ಆಗುವವರೆಗೂ ಅವನ್ನ ಕಲಿಸ್ಬೇಕು ರೀ. ಯಾಕಂದ್ರೆ ಮ್ಯಾಲೆ ಹಾಕಿರ್ತೀವಲ್ಲ ರೀ ಎಲ್ಲ, ಅದ್ರೊಳಗೆ ಮಿಕ್ಸ್ ಆಗುವವರೆಗೂ ಕರೆಕ್ಟಾಗಿ ಕಲಿಸ್ಕೋಬೇಕು ರೀ. ನೋಡಿರಿ ಈ ಥರ ರೆಡಿ ಆಯ್ತು ನೋಡಿರಿ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನಾ ಹಾಕಿರೋಂಥ ವಿಡಿಯೋಗೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಬರ್ರಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ನಿಮ್ಗೆ ತೋರ್ಸಾಕ್ತೀನಿ ರೀ. ನೋಡಿರಿ ಈ ಥರ ಕ್ರಿಸ್ಪಿಯಾಗಿ ರೆಡಿ ಆಗ್ಯಾವ್ರಿ. ಟೇಸ್ಟೂ ಮಸ್ತ್ ಇರುತ್ತೆ ರೀ ಈ ಥರ ಮಾಡೋದ್ರಿಂದ. ಸಾಯಂಕಾಲ ಟೈಮು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಕಮೆಂಟು ಮಾಡಿ ತಿಳಿಸೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ. ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ.